हमें पेट्रोल डीजल का उपयोग कम करना होगा। Modi has failed in the international relationship. He could not manage well, he could not help. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಒಳಗೆ ಸ್ವಲ್ಪ ವೇರಿಯೇಷನ್ ಆಗಿ ಕಂಪನಿಯವ್ರಿಗೆ ಸ್ವಲ್ಪ ಹೊರೆ ಆಗೈತಿ. ಅದೇನ್ರಿ ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಸ್ವಲ್ಪ ಹೆಚ್ಚಾಗೋ ಪ್ರಸಂಗಗಳು ಅದಾವ್ರಿ. ಎಕ್ಸ್ಪೆಕ್ಟೆಡ್ ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಇದ್ವಿ, ಬಟ್ ನಾವು ಇಷ್ಟು ಕಮ್ಮಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲೂ ಇರಲಿಲ್ಲ. ನಾವೇನೋ ಒಂದು 7 ರಿಂದ 8 ರೂಪಾಯಿ ಅಥವಾ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಈಗ ನೀವು ಪಾಕಿಸ್ತಾನ ತಗೊಳ್ಳಿ, ಬಾಂಗ್ಲಾದೇಶ ತಗೊಳ್ಳಿ, ಪೆಟ್ರೋಲು ಡೀಸೆಲ್ ಇಲ್ದೇ ಒದ್ದಾಡ್ತಾ ಇದ್ದಾರೆ. ಅಥವಾ ಶ್ರೀಲಂಕಾನೇ ತಗೊಳ್ಳಿ, ನಮ್ಮ ದೇಶದಲ್ಲಿ ಆ ಸಮಸ್ಯೆ ಇನ್ನೂ ಬಂದಿಲ್ಲ. ನಮ್ಮ ದೇಶದಲ್ಲಿ ಏನೋ ಪೆಟ್ರೋಲ್ ಡೀಸೆಲ್ ಬರ್ತಾ ಇದೆ ಅಂದರೆ ಏರಿಸಿದ್ರೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡೋದಿತ್ತು, ಮಾತಾಡೋದಿತ್ತು ಸರ್. ನಾವೆಲ್ಲ ಬೇರೆ ದೇಶದ ಮೇಲೆ ನಮ್ಮ ಪ್ರತಿಯೊಂದು ಬಂಗಾರ ಆಗಿರ್ಬೋದು, ಡೀಸೆಲ್ ಪೆಟ್ರೋಲ್ ಆಗಿರ್ಬೋದು. ಸರ್ ಇದು ಪೆಟ್ರೋಲ್ ರೇಟ್ ದಿನನಿತ್ಯ ಹಿಂಗೆ ಏರ್ಕೊಂಡು ಹೋದ್ರೆ ಬಡವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಈಗ ಏಕ್ದಮ್ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಅವ್ರೆ. ಇನ್ಕ್ರಿಮೆಂಟ್ ನೋಡ್ತಾ ಇಲ್ಲ ನಾವು. ಕೇವಲ ದಿನಬಳಕೆ ವಸ್ತುಗಳಲ್ಲಿ ಏನಾಗ್ತಾ ಇದೆ ಅಂದರೆ ದುಬಾರಿ ಆಗ್ತಾ ಇದೆ. ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿ ಬಂದು ದೇಶಕ್ಕಾಗಿ ತ್ಯಾಗ ಮಾಡಿ ಅಂತ ಹೇಳಿದ್ರು. ಚಿನ್ನ ಖರೀದಿಸಬೇಡಿ ಎಂದಿದ್ರು. ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ರು. ಆಗ ಮೋದಿ ಯಾಕೆ ಹಾಗೆ ಹೇಳಿದ್ರು ಅನ್ನೋದು ಯಾರಿಗೂ ಸರಿಯಾಗಿ ಅರ್ಥ ಆಗಿರಲಿಲ್ಲ. ಆದರೆ ಈಗ ಒಮ್ಮೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿಗಿಂತ ಹೆಚ್ಚು ಏರಿಕೆಯಾಗಿದ್ದು ಜನರು ಮೋದಿ ಹೇಳಿದ ತ್ಯಾಗದ ಅರ್ಥ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಭಾರಿ ಏರಿಕೆ, ಜನಸಾಮಾನ್ಯರ ಮೇಲೆ ತೈಲ ಬಾಂಬ್. ಮೋದಿ ಮಿತವ್ಯಯ ಕರೆ ಬೆನ್ನಲ್ಲೇ ಶಾಕ್. ಚಿನ್ನ ಬೆಳ್ಳಿ ತೈಲ ಏರಿಕೆ ಆಗಿದ್ದು ಏನೆಲ್ಲ? ಗೃಹ ಬಳಕೆ ಗ್ಯಾಸ್ ಬೆಲೆಯೂ ಹೆಚ್ಚಾಗುತ್ತಾ? ಅಗತ್ಯ ವಸ್ತುಗಳ ಬೆಲೆ ಜನರ ಜೇಬು ಸುಡುತ್ತಾ? ಸುಮಾರು 16-18 ವರ್ಷಗಳ ಹಿಂದೆ ಬೆಲೆ ಏರಿಕೆ ಆದಾಗೆಲ್ಲ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಚ್ಚೇ ದಿನದ ಮಾತುಗಳನ್ನಾಡಿದ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ರೂಪಾಯಿ ಮೌಲ್ಯವನ್ನ ಹೆಚ್ಚಿಸುತ್ತೇವೆ ಅಂತ ಹೇಳಿದ್ರು. ಆದರೆ ಕೇಂದ್ರದಲ್ಲಿ ಬಿಜೆಪಿ 3 ಬಾರಿ ಅಧಿಕಾರಕ್ಕೆ ಬಂದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲು ಆಗಿಲ್ಲ. ಹಲವು ಕಾರಣಗಳಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾನೆ ಇದ್ದು ಈಗ ಮತ್ತೊಮ್ಮೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ ಏಕಾಏಕಿ 3.5 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಇದರಿಂದ ಈಗ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆ ಆಗುವ ಭೀತಿ ಶುರುವಾಗಿದೆ. ಮೊನ್ನೆ ಪ್ರಧಾನಿ ಮೋದಿ ಯಾವುದನ್ನೆಲ್ಲ ಬಳಸಬೇಡಿ ಅಂತ ಕರೆ ಕೊಟ್ಟಿದ್ರು, ಯಾವುದನ್ನೆಲ್ಲ ಮಿತವಾಗಿ ಬಳಸಿ ಅಂತ ಹೇಳಿದ್ರು, ಈಗ ಅವುಗಳೆಲ್ಲದರ ಬೆಲೆ ಹೆಚ್ಚಾಗತೊಡಗಿದೆ. ಮೋದಿ ಇನ್ನೂ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ, ದೇಶಕ್ಕಾಗಿ ಚಿನ್ನದ ಬಯಕೆಯನ್ನ ತ್ಯಾಗ ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅದರ ಅರ್ಥ ಚಿನ್ನದ ಮೇಲೆ ಆಮದು ಸುಂಕ ಜಾಸ್ತಿ ಮಾಡ್ತೀವಿ ಅನ್ನೋದೇ ಆಗಿತ್ತು. ಹೇಳಿದಂತೆ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನ 6% 15%ಗೆ ಹೆಚ್ಚಿಸಿತ್ತು. ಇದರಿಂದ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆ ಕಂಡಿತ್ತು. 10 ಗ್ರಾಂ ಚಿನ್ನದ ಬೆಲೆ 330 ರೂಪಾಯಿ ಹೆಚ್ಚಾದ್ರೆ ಬೆಳ್ಳಿ ಬೆಲೆಯು 300 ರೂಪಾಯಿಯಷ್ಟು ಹೆಚ್ಚಾಗಿತ್ತು. 15% ಆಗಿರೋದ್ರಿಂದ 1 ಗ್ರಾಮಿಗೆ 1250 ರೂಪಾಯಿ ಗೋಲ್ಡ್ ರೇಟಲ್ಲಿ, ಸಿಲ್ವರ್ ಅಲ್ಲಿ 30 ರೂಪಾಯಿ 1 ಗ್ರಾಮಿಗೆ, ಎರಡೂ ಕೂಡ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದು ಗ್ರಾಹಕರ ಮೇಲೆ ಹೊಡೆತ ಆಗುತ್ತೆ. ಈ ಆಭರಣ ಚಿನ್ನ ಖರೀದಿ ಮಾಡೋರು ಯಾರು? ಬಡವರು, ಮಧ್ಯಮ ವರ್ಗದವರು, ಅಪ್ಪರ್ ಮಿಡಿಲ್ ಕ್ಲಾಸ್ ಇಂಥವ್ರು ಖರೀದಿ ಮಾಡ್ತಾರೆ. ಅವರು ಎಲ್ಲಿಂದ ಖರೀದಿ ಮಾಡಕ್ಕೆ ಸಾಧ್ಯ? ತುಂಬಾ ಕಷ್ಟ ಆಗ್ತದೆ. ಎರಡನೇದಾಗಿ ನಮ್ಮ ಉದ್ಯಮದ ಮೇಲೆ ಕೂಡ ಇದು ಹೊಡೆತ ಬೀಳುತ್ತೆ. ಅದೇ ರೀತಿ ನರೇಂದ್ರ ಮೋದಿ ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರು. ಅಡುಗೆ ಎಣ್ಣೆ ಕಡಿಮೆ ಬಳಸೋದ್ರಿಂದ ದೇಶಕ್ಕೆ ನೀವು ಕೊಡುಗೆ ಕೊಟ್ಟಂತೆ ಆಗುತ್ತೆ ಅಂತ ಹೇಳಿದ್ರು. ಅಡುಗೆ ಎಣ್ಣೆಯನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾಗಿದ್ದು ಅದಕ್ಕೆ ಡಾಲರ್ ಲೆಕ್ಕದಲ್ಲಿ ಪಾವತಿಸಬೇಕಾಗುತ್ತೆ. ಅದಕ್ಕೆ ಅಡುಗೆ ಎಣ್ಣೆ ಬಳಕೆಯನ್ನೇ ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದರಂತೆ ಅಡುಗೆ ಎಣ್ಣೆ ಬೆಲೆಯಲ್ಲೂ ಏರಿಕೆಯಾಗಿತ್ತು. 1 ಲೀಟರ್ ಅಡುಗೆ ಎಣ್ಣೆ ಬೆಲೆ 3 ರಿಂದ 4 ರೂಪಾಯಿಯಷ್ಟು ಏರಿಕೆಯಾಗಿತ್ತು. खाने के तेल का भी है. खाने का तेल का जो उपयोग करता है, अगर वो कुछ कमी करे, अगर हम तेल खाना कम करें ना, तो भी वो देशभक्ति का बहुत बड़ा काम है. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ತೈಲ ಪೂರೈಕೆ ಆಗ್ತಾ ಇಲ್ಲ ಅಂತ, ಗ್ಯಾಸ್ ಪೂರೈಕೆಯೂ ಆಗ್ತಾ ಇಲ್ಲ ಅಂತ ಹೇಳಿ
ಕೆಲವೇ ದಿನಗಳ ಹಿಂದೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಸಿಲಿಂಡರ್ ಸಿಗದೇ ಇರೋದು, ಬೆಲೆ ಏರಿಕೆ ಆದ ಪರಿಣಾಮ ಹೋಟೆಲ್ ತಿಂಡಿಗಳ ಬೆಲೆಯೂ ಹೆಚ್ಚಾಗಿತ್ತು. ಯುದ್ಧದ ಎಫೆಕ್ಟ್ ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಜನರು ಅಡ್ಜಸ್ಟ್ ಮಾಡಿಕೊಂಡಿದ್ರು. ಆದರೆ ಈಗ ಇರಾನ್ ಅಮೆರಿಕ ನಡುವೆ ಯುದ್ಧ ವಿರಾಮ ಉಂಟಾಗಿದೆ. ತೈಲ ಪೂರೈಕೆ ಆಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೂ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಬೆಲೆಯೂ ಏರಿಕೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ನಿರಂತರವಾಗಿ ಏರಿಕೆ ಆಗ್ತಾನೇ ಇದೆ. ದೇಶದಲ್ಲಿ ಈಗಾಗಲೇ ಎಲ್ಲ ಕಡೆ ಪೆಟ್ರೋಲ್ ಸೆಂಚುರಿ ಬಾರಿಸಿತ್ತು. ಈಗ ಅದನ್ನ ಮತ್ತೆ ಜಾಸ್ತಿ ಮಾಡಲಾಗಿದೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಏನೂ ನಡೆಯೋದೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ದೇಶದಲ್ಲಿದೆ. ಪ್ರತಿದಿನ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಡೀಸೆಲ್ ಸೇಲ್ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕದಿಂದಲೇ ದೇಶಕ್ಕೆ ಪ್ರತಿದಿನ ಸಾವಿರಾರು ಕೋಟಿಗಳ ಆದಾಯ ಬರ್ತಾ ಇದೆ. ಎಷ್ಟು ದುಬಾರಿ ಆದರೂ ಅಗತ್ಯ ಇರೋದ್ರಿಂದ ಜನರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿರಲಿಲ್ಲ. ಆದರೆ ಮೊನ್ನೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಕರೆ ಕೊಟ್ಟಿದ್ದ ಪ್ರಧಾನಿ ಈಗ ಬೆಲೆ ಏರಿಕೆ ಮೂಲಕ ಜನರು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವಂತೆ ಮಾಡಿದ್ದಾರೆ. ಈ ಹಿಂದೆ 1 ಲೀಟರ್ ಪೆಟ್ರೋಲ್ ಬೆಲೆ ₹102.91 ಇದ್ರೆ ಈಗ ಅದು ₹106.21 ಆಗಿದೆ. ಅದೇ ರೀತಿ ಒಂದು ದಿನದ ಹಿಂದೆ ₹90.99 ಇದ್ದ ಡೀಸೆಲ್ ಈಗ ₹94.10 ಆಗಿದೆ. ಈ ಹಿಂದೆಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪೈಸೆಗಳಲ್ಲಿ ಏರಿಕೆ ಮಾಡಲಾಗ್ತಾ ಇತ್ತು. 10 ಪೈಸೆ 15 ಪೈಸೆ ರೀತಿ ನಿಧಾನಕ್ಕೆ ಏರಿಕೆ ಮಾಡಿಕೊಂಡು ಹೋಗ್ತಾ ಇದ್ರು. ಪೈಸೆಗಳಲ್ಲಿ ಏರಿಕೆ ಮಾಡಿದರೆ ಜನರು ಹೆಚ್ಚು ಮನಸ್ಸಿಗೆ ಹಾಕಿಕೊಳ್ಳಲ್ಲ, ಬೆಲೆ ಏರಿಸಿದಂತೆ ಗೊತ್ತಾಗಲ್ಲ ಅಂತ ಆ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ರು. ಆಗಲೂ ಜನರು ಸರ್ಕಾರಕ್ಕೆ ಹಿಡಿಶಾಪ ಹಾಕೋರು. ಆದರೆ ಈಗ ಏಕಾಏಕಿ 2-3 ರೂಪಾಯಿಗಳಷ್ಟು ಏರಿಕೆ ಮಾಡ್ತಾ ಇದ್ದು. ಈಗಂತೂ ಇದ್ದಕ್ಕಿದ್ದಂತೆ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ 3ರಿಂದ 3.5 ರೂಪಾಯಿಯಷ್ಟು ಏರಿಕೆ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರು ಸಂಕಷ್ಟ ಎದುರಿಸುವಂತೆ ಆಗಿದೆ. ಎಲ್ಲ ವಸ್ತುಗಳು, ಊಟ ತಿಂಡಿ ಎಲ್ಲ ವಸ್ತುಗಳು ದುಬಾರಿಯಾಗಿವೆ. ಮತ್ತು ನಮ್ಮ ಏನು ಸಂಬಳ ಇದೆ ಆ ಸಂಬಳದಲ್ಲಿಯೂ ಸಹ ಏನೂ ಇನ್ಕ್ರಿಮೆಂಟ್ ನೋಡ್ತಾ ಇಲ್ಲ ನಾವು. ಕೇವಲ ದಿನಬಳಕೆ ವಸ್ತುಗಳಲ್ಲಿ ಏನಾಗ್ತಾ ಇದೆ ಅಂದರೆ ದುಬಾರಿ ಆಗ್ತಾ ಇದೆ. ಇನ್ನೂ ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತು ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ಕಡು ಬಡವರಿಗೆ ತುಂಬ ಚಿಂತೆ ವಿಷಯ ಇದೆ. ಯಾಕಂದರೆ ಅವರಿಗೆ ಕೇವಲ 2 ಹೊತ್ತಿನ ಊಟ ಸಿಗ್ತಿತ್ತು, ಈಗ ಒಂದೇ ಹೊತ್ತಿನಲ್ಲಿ ಊಟ ಮಾಡಬೇಕಾಗ್ತದೆ ಅವರಿಗೆ. ಇಂಥ ಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಈ ಒಂದು ದೇಶದಲ್ಲಿ ಆಗಿದೆ. ಯಾವುದೇ ದೇಶದಲ್ಲಿ ಯಾವುದೇ ರೀತಿಯಿಂದ ಏನಿದೆ ಅಂದರೆ ಯುದ್ಧಗಳು ಆಗ್ತಿರ್ಬೋದು, ಬಟ್ ಅದರ ಒಂದು ಹೊರೆ ಏನಾಗಿದೆ ಅಂದರೆ ನಮ್ಮೆಲ್ಲರಿಗೆ ಅನುಭವಿಸಬೇಕಾಗ್ತಾ ಇದೆ. ಒಂದು ಅಂಗಡಿ ಇಟ್ಟವರು ಸರಕುಗಳನ್ನು ತರೋದಕ್ಕೆ ಗಾಡಿಯಲ್ಲಿ ಹೋಗಬೇಕು. ಆಸ್ಪತ್ರೆಗೆ ಹೋಗಬೇಕು ಅಂದ್ರೂ ಆಟೋ ಅಥವಾ ಕಾರಲ್ಲಿ ಹೋಗಬೇಕು. ಕಾರುಗಳನ್ನು ಓಡಿಸಿಯೇ ಅದೆಷ್ಟೋ ಜನರು ಜೀವನ ನಡೆಸ್ತಾ ಇದ್ದಾರೆ. ಈಗ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಇಂತಹ ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ದುಡಿದ ದುಡ್ಡಿನಲ್ಲಿ ತಿಂಗಳಿಗೆ 1000-2000 ಉಳಿಸ್ತಾ ಇದ್ದವರಿಗೆ ಇನ್ನು ಮುಂದೆ ಆ ಉಳಿತಾಯವೂ ಇಲ್ಲದಂತಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುತ್ತಾ ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಜನರು ಹೇಳ್ತಾ ಇರೋದೇನು? ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ತೈಲ ಪೂರೈಕೆ ಸಮರ್ಪಕ ರೀತಿಯಲ್ಲಿ ಆಗ್ತಾ ಇಲ್ಲ. ಹಾರ್ಮುಜ್ನಲ್ಲಿ ತೈಲ ಸಾಗಣೆ ಹಡಗುಗಳಿಂದ ಟ್ಯಾಕ್ಸ್ ವಸೂಲಿ ಮಾಡುವ ಬಗ್ಗೆಯೂ ಮಾತುಗಳು ಕೇಳಿ ಬರ್ತಾ ಇವೆ. ಅಷ್ಟೇ ಅಲ್ಲದೆ ಹೆಚ್ಚು ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ತಾ ಇರೋದ್ರಿಂದ ಅದು ಡಾಲರ್ ರೂಪದಲ್ಲಿ ಹಣ ಪಾವತಿ ಮಾಡಬೇಕಾಗಿರೋದ್ರಿಂದ ರೂಪಾಯಿ ಮೌಲ್ಯಕ್ಕೆ ಹೊಡೆತ ಬೀಳ್ತಾ ಇದೆ ಅಂತ. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ, ಕಾರ್ ಪೂಲಿಂಗ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಪೆಟ್ರೋಲ್ ಡೀಸೆಲ್ ಆಮದು ಕಡಿಮೆ ಮಾಡಿಕೊಳ್ಳೋಣ ಅಂತ ಮೋದಿ ಕರೆ ಕೊಟ್ಟಿದ್ರು. ಜನರು ಸಹ ಓಕೆ, ಪ್ರಧಾನಮಂತ್ರಿಗಳು ಹೇಳಿದಂತೆ ಮಾಡೋಣ ಅಂತ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ರು. ಆದರೆ ಈಗ ಜನರು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡುವ ಮೊದಲೇ ಬೆಲೆ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ಯುದ್ಧ ಶುರುವಾದಾಗಲೇ ತೈಲ ಬೆಲೆಗಳು ಏರಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು. ಪಾಕಿಸ್ತಾನ, ಶ್ರೀಲಂಕಾ ದೇಶಗಳಲ್ಲಿ ತೈಲ ಬೆಲೆಗಳನ್ನು ಏರಿಸಲಾಗಿತ್ತು. ಆದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರಲಿಲ್ಲ. ಆದರೆ ಈಗ ಮೊನ್ನೆ ಮೋದಿ ಬಂದು ಮನವಿ ಮಾಡಿದ ಮೇಲೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡಲಾಗಿದೆ. ಸದ್ಯ 1 ಲೀಟರ್ ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿಗಳಷ್ಟು ಏರಿಕೆ ಮಾಡಲಾಗಿದ್ದು
ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಎಕ್ಸ್ಪೆಕ್ಟೆಡ್, ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಇದ್ವಿ, ಬಟ್ ನಾವು ಇಷ್ಟು ಕಮ್ಮಿ ಮಾಡ್ತಾರೆ ಅಂತ ನಮ್ಮ ಮನಸ್ಸಲ್ಲೂ ಇರಲಿಲ್ಲ. ನಾವೇನೋ ಒಂದು 7ರಿಂದ 8 ರೂಪಾಯಿ ಅಥವಾ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಗೌರ್ಮೆಂಟ್ನವರು ಒಂದು ಕನ್ಸಿಡರೇಷನ್ ತೋರಿಸಿ ಕನ್ಸ್ಯೂಮರ್ಸ್ಗಳಿಗೆಲ್ಲನೂ ಜಾಸ್ತಿ ಹೊರೆ ಆಗಬಾರ್ದು ಅಂತ ಸುಮಾರು ಒಂದು 3 ರೂಪಾಯಿ 20 ಪೈಸೆ ಜಾಸ್ತಿ ಮಾಡಿದ್ದಾರೆ. ಆದ್ದರಿಂದ ಈ ಕಂಡೀಷನಲ್ಲಿ ನಮ್ಮಲ್ಲಿ ಜಾಸ್ತಿ ಮಾಡಿರೋದು ಗೌರ್ಮೆಂಟ್ನವರು ತುಂಬ ಕಮ್ಮಿ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತಿನ ದಿವಸ ಡಾಲರ್ಗೂ ಇಂಡಿಯನ್ ರುಪೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದರ ಜೊತೆಗೆ ಕ್ರೂಡ್ ಆಯಿಲ್ ಬೆಲೆಗಳು ವಿಪರೀತ ಜಾಸ್ತಿ ಆಗಿದೆ. ಸಪ್ಲೈಸ್ ತೊಗೊಂಬರೋದು ಭಾಳ ಕಷ್ಟ ಆಗಿದೆ. ಇಷ್ಟೆಲ್ಲ ಆದ್ರೂ ನಮ್ಮ ದೇಶದಲ್ಲೇ ನಮ್ಮ ಪ್ರಧಾನಿಗಳು ಮತ್ತು ಪೆಟ್ರೋಲಿಯಂ ಮಿನಿಸ್ಟ್ರು ಮತ್ತು ಕಂಪನಿಗಳು ಏನೋ ಒಂದು ಒಳ್ಳೆಯ ಡಿಸಿಷನ್ ತೊಗೊಂಡು ಬರೀ ಕಮ್ಮಿಯಾಗಿ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ಗಳವರು 3 ರೂಪಾಯಿ 20 ಪೈಸೆ ಬೆಲೆ ಏರಿಕೆಯನ್ನ ತುಂಬಾ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಹೆಚ್ಚು ಬೆಲೆ ಏರಿಕೆ ಆಗುವ ನಿರೀಕ್ಷೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆ ಆಗಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಬೆಲೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜನರು ಮತ್ತೊಂದು ಬೆಲೆ ಏರಿಕೆಗೆ ಮಾನಸಿಕವಾಗಿ ಸಿದ್ಧರಾಗಬೇಕಿದೆ. ಬಿಜೆಪಿ ನಾಯಕರು, ಪೆಟ್ರೋಲ್ ಬಂಕ್ ಸಂಘಗಳು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ರೂಪಾಯಿ ಮೌಲ್ಯ ಬಿದ್ದು ಹೋಗ್ತಾ ಇದೆ. ಬೇರೆ ದೇಶಗಳಿಗೆ ತೈಲ ಪೂರೈಕೆಯೇ ಆಗ್ತಾ ಇಲ್ಲ. ಇಂಥ ಕಠಿಣ ಪರಿಸ್ಥಿತಿಯಲ್ಲೂ ಭಾರತಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಈಗ ಆಗಿರೋ ಬೆಲೆ ಏರಿಕೆ ತುಂಬಾ ಕಡಿಮೆ. ಜನರ ಹಿತದೃಷ್ಟಿಯಿಂದ ಕೇವಲ 3 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಜನರು ಮಾತ್ರ ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ನಾವು ಬದುಕೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ನಾವು ಸರ್ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು ಸರ್. ಕಮ್ಮಿ ಆದರೂ ನಮಗೂ ಅನುಕೂಲ ಆಗ್ತದೆ ಸರ್. ಆ್ಯಕ್ಚುಲಿ ನಾವು ದುಡ್ಯಾಕೆ ಹೋಗೋರು ಸರ್. ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇಡ್ಬೇಕಾದ್ರೆ ಸರ್ ನಾವು. ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸರ್ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು ಸರ್. ಇದು ಪೆಟ್ರೋಲ್ ರೇಟ್ ದಿನನಿತ್ಯ ಹಿಂಗೆ ಏರ್ಕೊಂಡು ಹೋದ್ರೆ ಬಡವ್ರಿಗೆ ಭಾಳ ಸಮಸ್ಯೆ ಆಗುತ್ತೆ ಸರ್. ಅದರಿಂದ ಏನೈತಲ್ಲ ಸ್ವಲ್ಪ ಪೆಟ್ರೋಲ್ ರೇಟ್ ಕಡಿಮೆ ಮಾಡೋದು ಭಾಳ ಉತ್ತಮ ಅಂತೇನೆ. ಇದು ಪ್ರತಿಯೊಂದು ಬಸ್ ಬರ್ಚಾರ್ಜ್ ಆಗಲಿ, ಬಸ್ಸಿನ ರೇಟು ಏರೈತಿ, ಅದೆಲ್ಲ ಕಡಿಮೆ ಆಗ್ಬೇಕಂತ ಸರ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಜನರು ಹೈರಾಣಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜನರು, ಕೆಲವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದರೆ ಎಲ್ಲ ವಸ್ತುಗಳ ದರವೂ ಏರಿಕೆ ಆಗುತ್ತೆ. ಹೀಗಾದರೆ ನಾವು ಜೀವನ ಮಾಡೋದು ಹೇಗೆ ಅಂತ ಕೆಲವರು ಪ್ರಶ್ನೆ ಮಾಡಿದರೆ, ಇನ್ನು ಕೆಲವರು ಯುದ್ಧದಿಂದಾಗಿ ದರ ಏರಿಕೆ ಅನಿವಾರ್ಯ, ದೇಶದ ಹಿತದೃಷ್ಟಿಯಿಂದ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳಿದರು. ಪೆಟ್ರೋಲ್ ಬಂಕ್ ಮಾಲೀಕರು ಮಾತ್ರ ಇನ್ನೂ ಬೆಲೆ ಏರಿಕೆ ಆಗಬಹುದು ಅಂತ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಯುದ್ಧದ ಹಿನ್ನೆಲೆ ಇನ್ನೂ 15 ರೂಪಾಯಿ ಏರಿಕೆ ಆದರೂ ಆಗ್ಬೋದು ಅಂತ ಹೇಳಿದರು. ಗ್ರಾಹಕರಿಗೆ ಸ್ವಲ್ಪ ಹೊರೆ ಆಯಿತು. ಅದೇನ್ರಿ ಇನ್ನು ಮುಂದಿನ ದಿನಗಳಲ್ಲೂ ಇನ್ನೂ ಸ್ವಲ್ಪ ಹೆಚ್ಚಾಗೋ ಪ್ರಸಂಗಗಳು ಅದಾವ್ರಿ. ಯಾಕೆ ಹೆಚ್ಚು ಮಾಡಲೇಬೇಕು ಕಂಪನಿಯವರು. ಇಲ್ಲಿದ್ರೆ ಆಯಿಲ್ ಕಂಪನಿಗಳು ತುಂಬ ನಷ್ಟದಿಂದ ನಡೀತಾ ಇದ್ದಾವೆ. ಗೌರ್ಮೆಂಟ್ ಸಪೋರ್ಟ್ನಲ್ಲಿ, ಗೌರ್ಮೆಂಟ್ ಸಬ್ಸಿಡಿ ಒಳಗೆ ಇವೆಲ್ಲ ಇದೇನು ಆಯಿಲ್ ಕಂಪ್ನಿಗಳು ನಡೀತಾ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಅಷ್ಟೇನೂ ಹೊರೆಯಾಗಲ್ಲ ಅನ್ನೋರು ಬೆಲೆ ಏರಿಕೆಯನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇದು ಅನಿವಾರ್ಯ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಮಧ್ಯಮ ವರ್ಗದವರು, ಬಡವರು ಮಾತ್ರ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಸಾಕಷ್ಟು ಸಮಸ್ಯೆ ಆಗಿದೆ. ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆದರೆ ಒಪ್ಪತ್ತಿನ ಊಟಕ್ಕೂ ಕಷ್ಟ ಆಗುತ್ತೆ ಅಂತ ತಮ್ಮ ನೋವು ತೋಡಿಕೊಳ್ತಾ ಇದ್ದಾರೆ. ರೈತರು ಸಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಿತ್ತನೆ ಮಾಡಲು ರೈತರು ಜಮೀನು ಹದ ಮಾಡ್ತಾ ಇದ್ದಾರೆ. ಇತ ಡೀಸೆಲ್ ಬೆಲೆ ಏರಿಕೆಯಿಂದ ಟ್ರ್ಯಾಕ್ಟರ್ನ ಬಾಡಿಗೆಯೂ ಏರಿಕೆ ಆಗುತ್ತೆ. ಇತ ಕ್ಯಾನ್ನಲ್ಲೂ ಡೀಸೆಲ್ ಕೊಡ್ತಿಲ್ಲ. ಇದರಿಂದ ಭಾರೀ ಸಮಸ್ಯೆ ಆಗ್ತಿದೆ ಅಂತ ರೈತರು ಕಿಡಿಕಾರಿದ್ದಾರೆ. ಎಲ್ಲ ದನ ಕರುಗಳನ್ನೆಲ್ಲ ನಾವು ತೆಗೆದುಬಿಟ್ರಿ ರೈತರು. ಯಾಕಂದ್ರೆ ದುಡಿತಕ್ಕಂಥ ರೈತರೆಲ್ಲ ಗುಳೆ ಹೊಂಟ್ಬಿಟ್ಟಾರ. ಯಾಕಂದ್ರೆ ಇಂಥ ಪರಿಸ್ಥಿತಿ ಮಳೆ ಇಲ್ಲ. ಪರಿಸ್ಥಿತಿ ಏನು, ನಾವು ಮಿಷನ್ ಮ್ಯಾಗ ಅಂತರ ಮ್ಯಾಗನ ಇದು ಜೀವನ ನಡೆದೈತಿ. ಈಗ ರೈತರು ಪ್ರತಿಯೊಂದು ಟ್ರ್ಯಾಕ್ಟರ್ ಮೂಲಕ ನಡೆದೈತಿ. ಟ್ರ್ಯಾಕ್ಟರ್ ಹಾರ್ವೆಸ್ಟ್ ಮಿಲ್ಸಿನ ಮೂಲಕ ನಡೆದವು. ಹಾಗಾಗಿ ಬಿತ್ತನೆಗೆ ಕಂಟಿವೇಟರ್ ಹೊಡ್ಯಕ್ಕೆ, ರಂಟಿ ಹೊಡ್ಯಕ್ಕೆ, ಟ್ರ್ಯಾಕ್ಟ್ರಿ ಎಲ್ಲದಕ್ಕೂ ಟ್ರ್ಯಾಕ್ಟ್ರ್ ಉಪಯೋಗಿಸ್ತೀವಿ ನಾವು. ಹಾಗಾಗಿ ಶೀಘ್ರವೇ ಇದಕ್ಕೆ ನಮ್ಗೆ ಒಂದು ಭಾಗ್ಯ ಮಾಡಿ ಸಬ್ಸಿಡಿ ದರದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಕೊಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹೀಗೆ ಮುಂದುವರೆದರೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಸರ್. ಜನರಿಗೆ ಬೆಲೆ ಏರಿಕೆ ಬೆಸೆ, ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. 2014ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಬೆಲೆ ಏರಿಕೆ ವಿರುದ್ಧದ ಹೋರಾಟ ಸಹಕಾರಿಯಾಗಿತ್ತು. ಕಾಂಗ್ರೆಸ್ ಸರ್ಕಾರ ಜನರಿಗೆ ಬುರೇದಿನ್ ತೋರಿಸ್ತಾ ಇದೆ. ನಾವು ಅಧಿಕಾರಕ್ಕೆ ಬಂದರೆ ಬೆಲೆಗಳನ್ನು ಕಡಿಮೆ ಮಾಡಿ ಅಚ್ಚೆ ದಿನಿಗೆ ಕರೆದುಕೊಂಡು ಹೋಗ್ತೀವಿ ಅಂತ ಬಿಜೆಪಿ ಹೇಳಿತ್ತು. ಆದರೆ ಈಗ 15 ವರ್ಷಗಳಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ 40 ರೂಪಾಯಿಗಳಷ್ಟು ಜಾಸ್ತಿಯಾಗಿದೆ. ಇದು ಕೇಂದ್ರ ಸರ್ಕಾರ ಮತ್ತು ಮೋದಿಯವರ ವೈಫಲ್ಯ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ.
ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಸರಿ ಬೆಲೆ ಏರಿಕೆ ಆಗಿದೆ. ಈಗ ಬೆಲೆ ಏರಿಕೆ ಮಾಡ್ತಾರೆ ಅಂತ ಗೊತ್ತಿತ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಜನರ ಮೇಲೆ ಪ್ರಭಾವ ಬೀರುತ್ತೆ. ವಿಶೇಷವಾಗಿ ರೈತರು, ಬಡವರು, ಕಾರ್ಮಿಕರ ಮೇಲೆ ಪರಿಣಾಮ ಬೀರುತ್ತೆ. ನಾವು ಬೆಲೆ ಏರಿಕೆಯನ್ನು ಖಂಡಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕೇವಲ ಅವು ಮಾತ್ರ ಏರಿಕೆ ಆಗಲ್ಲ, ಆಹಾರ ಪದಾರ್ಥಗಳ ಬೆಲೆಯೂ ಏರಿಕೆ ಆಗುತ್ತೆ. ಈ ಗ್ಯಾಸ್ ಸಹ ಸಿಗ್ತಿಲ್ಲ. ಇದರ ಜೊತೆ ಬೆಲೆ ಏರಿಕೆ ಆದರೆ ಹೊರೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಮಧ್ಯಪ್ರಾಚ್ಯ ಯುದ್ಧದ ವೇಳೆಗೆ ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಆಗಬೇಕಿತ್ತು. ಆದರೆ ಪಂಚರಾಜ್ಯ ಚುನಾವಣೆಗಳು ಇದ್ದಿದ್ದರಿಂದ ಅದು ಮತಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಬೆಲೆ ಏರಿಕೆ ಮಾಡಿರಲಿಲ್ಲ. ಚುನಾವಣೆ ಮುಗಿದ ಬಳಿಕ ಬೆಲೆ ಏರಿಕೆ ಫಿಕ್ಸ್ ಅಂತ ಆಗಲೇ ಕೆಲವು ನಾಯಕರು ಹೇಳಿದ್ರು. ಈಗ ಅದು ನಿಜ ಆಗಿದೆ. ಏಕಾಏಕಿ ಪೆಟ್ರೋಲ್, ಡೀಸೆಲ್ ಬೆಲೆ 3 ರಿಂದ 3.5 ರೂಪಾಯಿ ಜಾಸ್ತಿ ಆಗಿದೆ. ಇದರ ಪರಿಣಾಮಗಳು ಇನ್ನೂ ಭಯಾನಕ ಬೆಲೆ ಏರಿಕೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಾ ಇದೆ. ನಮ್ಮ ಸರ್ಕಾರದಿಂದ ಏನು ಟ್ಯಾಕ್ಸ್ ಆಗ್ತಾ ಅದನ್ನು ಕಡಿಮೆ ಮಾಡಬೇಕು ಇವರು. ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗೋದು ಸರ್. ಇದು ಜನರಿಗೆಲ್ಲ, ಸಾಮಾನ್ಯ ಜನರಿಗೇ ಪ್ರಾಬ್ಲಮ್ ಆಗೋದು, ಪ್ರತಿಯೊಬ್ಬರಿಗೂ ಆಗುತ್ತೆ. ಯಾಕಾಗಲ್ಲ? ಪೆಟ್ರೋಲ್ ಒಂದೇ ಅಲ್ಲ, ಎಲ್ಲದು ರೇಟ್ ಜಂಪ್ ಆಗ್ತಾನೆ ಇದೆ. ಸೊ ಸಾಮಾನ್ಯ ಜನರು ಬದುಕೋದೇ ಕಷ್ಟವಾಗಿದೆ. ಸರ್ ಮೋದಿ ನೋಡಿ, ಅವ್ರ ಹಿಂದೆಗಡೆ ಎಷ್ಟು ವೆಹಿಕಲ್ ಹೋಯ್ತು, ನಾನು ನೋಡೋದು 2 ವೆಹಿಕಲ್. ಹೌದಾ? ಅವರು ಹೇಳ್ತಾರಲ್ಲ ಕಮ್ಮಿ ಮಾಡಿ ಎಲ್ಲ ಆಗ್ಬಿಟ್ಟು, ಅದರ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲರಿಗೂ. ಸರ್ಕಾರಗಳು ಏನು ತಲೆ ಕೆಡಿಸ್ಕೊಂತಾರೆ, ಹೆಂಗೋ ನಾವು ಹೋಗ್ಲಿ ಅಂತಾರೆ ಅಷ್ಟೇ. ಅವ್ರು ಬರೋ ತನಕ ಅಷ್ಟೇ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಅನ್ನೋದು ತುಂಬಾ ದೊಡ್ಡ ವಿಚಾರ. ಪೆಟ್ರೋಲ್, ಡೀಸೆಲ್ ಏರಿಕೆಯಿಂದ ದೇಶದ ಮೇಲೆ ಪರಿಣಾಮ ಬೀರುತ್ತೆ, ಜನರ, ಸಾಮಾನ್ಯರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಆದರೂ ಈಗ ಬೆಲೆ ಏರಿಕೆ ಅನಿವಾರ್ಯ ಆಗಿರೋದ್ರಿಂದ ಜನರು ಸಹ ತ್ಯಾಗಕ್ಕೆ ಸಿದ್ಧವಾಗಿದ್ದಾರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ, ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ. ಡೀಸೆಲ್ ಬೆಲೆ ಏರಿಕೆ ಬೆನ್ನಲ್ಲೇ ಖಾಸಗಿ ಬಸ್ಗಳಿಂದಲೂ ಚಾರ್ಜ್. ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಸಿಎನ್ಜಿ ದುಬಾರಿ ಆಗಲು ಕಾರಣ ಏನು? ಸದ್ದಿಲ್ಲದೆ ರಾತ್ರೋರಾತ್ರಿ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ಸಿಎನ್ಜಿ ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆಯಾಗಿದ್ರೆ ಪೆಟ್ರೋಲ್, ಡೀಸೆಲ್ 3 ರೂಪಾಯಿಯಷ್ಟು ಏರಿಕೆಯಾಗಿದೆ. ಇದರಿಂದ ಜನರು ಶಾಕ್ ಆಗಿದ್ದು, ಎಷ್ಟಾದರೂ ಪೆಟ್ರೋಲ್, ಡೀಸೆಲ್ ಹಾಕಿಸಲೇಬೇಕು ಅಂತ ಗೊಣಗಿಕೊಳ್ತಾ ಇದ್ದಾರೆ. ಇನ್ನು ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಳ್ತಾ ಇದ್ರೆ, ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇವೆ. ಚಕ್ರ ವಾಪಸ್ ಆಗ್ತಾ ಇದೆ, ಫುಲ್ ಸೈಕಲ್. ಮೋದಿ ಅವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು, ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು, ಇಡೀ ದೇಶದ ಜನತೆಯನ್ನ. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಯಾವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗೆ ಬಾರಾಕೂನ್ ಇವ್ರದ್ದು ಮಾಫ್ ಹಾಕೋತೆ ಬಂದಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ, ದೇಶವನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಅದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ, ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆ. ಸಿಎಂ ಸಿದ್ದರಾಮಯ್ಯ ಮೋದಿ ಅವರ ಆಡಳಿತ ವೈಫಲ್ಯ ಅಂತ ಹೇಳಿದ್ರೆ, ಬಿಜೆಪಿ ನಾಯಕರು ಮಾತ್ರ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಅನಿವಾರ್ಯವಾಗಿತ್ತು. ಆದರೂ ಕೇಂದ್ರ ಸರ್ಕಾರ ಜನರಿಗೆ ಹೆಚ್ಚು ತೊಂದರೆ ಮಾಡದೆ ಕೇವಲ 3 ರೂಪಾಯಿ ಬೆಲೆ ಏರಿಕೆ ಮಾಡಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಈಗ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಿಂದ ಬೇರೆ ಬೇರೆ ವಸ್ತುಗಳ ಬೆಲೆಯೂ ಏರಿಕೆ ಆಗುವಂತಾಗಿದೆ. ಶೀಘ್ರದಲ್ಲೇ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆ ಪರಿಣಾಮಗಳು ಏನೆಲ್ಲ ಅಂತ ನೋಡೋದಾದ್ರೆ, ಸರಕು ಸಾಗಣೆ ವೆಚ್ಚ ದುಬಾರಿಯಾಗುತ್ತೆ. ಇದರಿಂದ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತೆ. ಜನಸಾಮಾನ್ಯರ ದೈನಂದಿನ ಜೀವನ ದುಬಾರಿಯಾಗುತ್ತೆ. ಸಾರಿಗೆ ವೆಚ್ಚವೂ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಬಸ್, ಟ್ರಕ್ ಮತ್ತು ಟ್ಯಾಕ್ಸಿ ಸಾರಿಗೆ ವೆಚ್ಚ ಹೆಚ್ಚಳ ಆಗಲಿದೆ. ತೈಲ ಅವಲಂಬಿತ ಕೈಗಾರಿಕೆ, ಕೃಷಿ ಕ್ಷೇತ್ರಕ್ಕೂ ಹೊಡೆತ ಬೀಳುವ ಸಾಧ್ಯತೆ ಇದೆ.
ಎಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿ ಇನ್ನೂ ಕೆಲವೇ ಗಂಟೆಗಳಾಗಿವೆ. ಅಷ್ಟರಲ್ಲೇ ಜನರಿಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಿಸಿ ತಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಖಾಸಗಿ ಬಸ್ಗಳು ಬಸ್ ಟಿಕೆಟ್ ಬೆಲೆಯನ್ನ ಹೆಚ್ಚಿಸಿವೆ. ಶುಕ್ರವಾರ ಬೆಳಗ್ಗೆಯಿಂದಲೇ ಬಸ್ಸುಗಳು ದರ ಹೆಚ್ಚಿಸಿ ನಿರ್ಧಾರ ತೆಗೆದುಕೊಂಡಿವೆ. ಬೈಕ್, ಕಾರು ಬಿಟ್ಟು ಬಸ್ಸುಗಳಲ್ಲಿ ಓಡಾಡೋರಿಗೂ ಹೊಡೆತ ಬೀಳುವ ಸಾಧ್ಯತೆ ಇದೆ. ಡಿಪೆಂಡ್ ಅಪಾನ್ ರೂಟು 20% ಮಾಡಲೇಬೇಕಾದಂಥ ಇದು ಉದ್ಭವ ಆಗಿದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಟು ಬೆಳಗಾಂ ನಾನು ಹೇಳಿದೆ, ಅದರಲ್ಲಿ ಇವಾಗ 1000 ರೂಪಾಯಿ ಇದೆ, 1100, 1150 ರೂಪಾಯಿ, 200 ರೂಪಾಯಿ ತನಕ ಆಗ್ಬೋದು. ಆಮೇಲೆ ಬೆಂಗಳೂರು ಟು ಮ್ಯಾಂಗ್ಳೂರು ಬಂದು 1000 ರೂಪಾಯಿ ಇದೆ, 1100, 1150 ರೂಪಾಯಿ ಆಗುತ್ತೆ. ಉಡುಪಿ, ಮಣಿಪಾಲು, ಭಟ್ಕಳ ಈ ರೀತಿ ಆ ರೇಂಜ್, ಆ ರೂಟಲ್ಲಿದ್ದಂಥ ರೇಂಜ್ಗೆ ಸಂಬಂಧಪಟ್ಟಂಗೆ ಒಂದು 100ರಿಂದ 150 ರೂಪಾಯಿ ಪರ್ ಸೀಟು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಸರ್. 200 ರೂಪಾಯಿ ತನಕನೂ ಆಗ್ಬೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಣೆ ವೆಚ್ಚ ಸಹ ಜಾಸ್ತಿ ಆಗುತ್ತೆ. ಇದರ ಪರಿಣಾಮ ಆಹಾರ ಪದಾರ್ಥಗಳು, ತರಕಾರಿ ಬೆಲೆಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಈಗ ಅದರ ಎಫೆಕ್ಟ್ ಒಂದೊಂದಾಗಿ ಗೋಚರ ಆಗ್ತಾ ಇದ್ದು, ಚಿನ್ನ, ಬೆಳ್ಳಿ, ತೈಲ ಬೆನ್ನಲ್ಲೇ ಈಗ ಅಕ್ಕಿ ಬೆಲೆಯೂ ಏರಿಕೆ ಕಂಡಿದೆ. ಅಕ್ಕಿ ದರದಲ್ಲಿ 3 ರೂಪಾಯಿಯಿಂದ 10 ರೂಪಾಯಿವರೆಗೆ ಏರಿಕೆಯಾಗಿದೆ. 26 ಕೆಜಿ ಅಕ್ಕಿ ಬ್ಯಾಗ್ 50ರಿಂದ 100 ರೂಪಾಯಿ ಏರಿಕೆಯಾಗಿದೆ. ಮಳೆ ಕೊರತೆ ಮತ್ತು ಉತ್ಪಾದನೆ ಕುಸಿತದಿಂದ ರೇಟ್ ಹೆಚ್ಚಳ ಅಂತ ಹೇಳಲಾಗ್ತಾ ಇದೆ. ಸಾರಿಗೆ ವೆಚ್ಚ, ಗೋಡೌನ್ ಖರ್ಚು ಹೆಚ್ಚಳವು ದರ ಏರಿಕೆಗೆ ಕಾರಣವಾಗಿದ್ದು, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಹೆಚ್ಚುವರಿ ಹೊರೆಯಾಗಿ ಪರಿಣಮಿಸಿದೆ. ಪೆಟ್ರೋಲ್ ಡೀಸೆಲ್ ಅನ್ನೋದು ಜನಸಾಮಾನ್ಯರ ದಿನನಿತ್ಯದ ಜೀವನದ ಜೊತೆಗೆ ಬೆಸೆದುಕೊಂಡಿದ್ದು, ಇವು ಒಂದಕ್ಕೊಂದು ಸಂಬಂಧ ಬೆಸೆದುಕೊಂಡಿವೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದೂರದ ಪ್ರಯಾಣವೂ ಹೊರೆಯಾಗಲಿದೆ. ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆ ಆಗಲಿದೆ. ಮುಖ್ಯವಾಗಿ ಇದು ಜನಸಾಮಾನ್ಯರು ಮತ್ತು ಬಡವರಿಗೆ ಹೊಡೆತ ಕೊಡುವ ಸಾಧ್ಯತೆ ಇದೆ.